ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಂತ ನರೇಂದ್ರ ಮೋದಿ ಅವರು 1.5 ಕೋಟಿ ಉದ್ಯೋಗಗಳನ್ನ ಕಿತ್ಕೊಂಡಿದ್ದಾರೆ. ಗ್ರಾಮೀಣ ಬಡ ಜನರ ಉದ್ಯೋಗದ ಹಕ್ಕಿಗೆ ಕಂಟಕ ತರ್ತಕ್ಕಂಥ ಮತ್ತೊಂದು ಮರಣ ಶಾಸನವನ್ನ ಈ ಮೋದಿ ಸರ್ಕಾರ ತರ್ತಾ ಇದೆ. ಮಹಾತ್ಮ ಗಾಂಧಿಯವರ ಹೆಸರು ತೆಗೆದು ಶ್ರೀರಾಮನ ಹೆಸರಿನಲ್ಲಿ ಬಡ ಜನರನ್ನ ಶಿಕ್ಷಿಸುವುದು ಸರಿಯೇ? ಈಗಾಗಲೇ ತೆರಿಗೆ ಪಾಲು ಇಲ್ಲ, ಕಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇರ್ತಕ್ಕಂಥ ರಾಜ್ಯಗಳ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹೊರಿಸಲು ಹೊರಟಿದೆ ಕೇಂದ್ರ ಸರ್ಕಾರ. ಸ್ನೇಹಿತರೆ ನಮಸ್ಕಾರ. MGNREGA ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಯಾಕೆ ಅಂದರೆ ಕಳೆದ 20 ವರ್ಷಗಳಿಂದ ನಮ್ಮ ಗ್ರಾಮೀಣ ಭಾರತದಲ್ಲಿ ಬಡ ಕೂಲಿ ಕಾರ್ಮಿಕರನ್ನು ಮೇಲೆತ್ತಲು ಇಂದಿನ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ತಂದಂಥ ಒಂದು ಉದ್ಯೋಗ ಖಾತ್ರಿ ಯೋಜನೆ ಇದು. ಕೇಂದ್ರ ಸರ್ಕಾರ ಈ ನರೇಗಾ ಯೋಜನೆಯನ್ನು ರದ್ದು ಮಾಡಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ VBG ರಾಮ್ಜಿ ಅಂತಕ್ಕಂಥ ಒಂದು ಹೊಸ ಕಾಯ್ದೆಯನ್ನು ತರ್ತಾ ಇದೆ. ಇದು ಮೇಲ್ನೋಟಕ್ಕೆ ಎಷ್ಟು ಆಕರ್ಷಕವಾಗಿ ಕಾಣ್ತದಪ್ಪ ಅಂತಂದ್ರೆ ಈ ಮೇಲೆ ಕೇವಲ 100 ದಿನ ಮಾತ್ರ ಅಲ್ಲ, ನಾವು 125 ದಿನ ಉದ್ಯೋಗ ಕೊಡ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈಗ ನಡೀತಾ ಇರ್ತಕ್ಕಂಥ ಸಂಸತ್ ಅಧಿವೇಶನದಲ್ಲಿ ಈ ಬಿಲ್ಲನ್ನ ಮಂಡಿಸಲು ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ನಾವು ಇಂದಿನ ನರೇಗಾ ಕಾಯ್ದೆ, ಈಗಿನ ರಾಮ್ಜಿ ಕಾಯ್ದೆಯಲ್ಲಿರ್ತಕ್ಕಂಥ ಬದಲಾವಣೆಗಳೇನು, ವ್ಯತ್ಯಾಸಗಳೇನು, ಇದರ ಪರಿಣಾಮಗಳೇನು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ನರೇಗಾ ಕಾಯ್ದೆಯಲ್ಲಿ ಕೆಲಸದ ಹಕ್ಕಿನ ಖಾತ್ರಿ ಇತ್ತು. ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಒಂದು ಗ್ಯಾರಂಟಿ ಜನರಿಗೆ ಸಿಕ್ಕಿತ್ತು. ಜನ ಯಾವಾಗ ಡಿಮ್ಯಾಂಡ್ ಮಾಡ್ತಾರೆ ಹಳ್ಳಿಗಳಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಆಗ ಸರ್ಕಾರ ಉದ್ಯೋಗ ಕಲ್ಪಿಸಿಕೊಡ್ಬೇಕಾದಂಥ ಕರ್ತವ್ಯ ಸರ್ಕಾರದ ಮೇಲಿತ್ತು. ಆದರೆ ಈಗ ಹೊಸ ಕಾಯ್ದೆ ನೆನಪಾಗ್ತಾ ಇದೆ ಅಂತಂದರೆ ಇದನ್ನು ಸಪ್ಲೈ ಬೇಸ್ಡ್ ಅಂತ ಸರ್ಕಾರ ಬದಲಾಯಿಸ್ತಾ ಇದೆ. ಕೇಂದ್ರ ಸರ್ಕಾರ ಯಾವಾಗ ಉದ್ಯೋಗ ಕೊಡ್ತದೆ ಆವಾಗ ಮಾತ್ರ ಜನರಿಗೆ ಉದ್ಯೋಗ ಸಿಗ್ತದೆ. ಒಂದು ವೇಳೆ ಕೇಂದ್ರ ಸರ್ಕಾರ ತನ್ನ ಬಳಿ ಫಂಡ್ ಇಲ್ಲ ಅಂತಂದರೆ ಅಲ್ಲಿ ಕೆಲಸ ಇಲ್ಲ ಅಂತ ಅರ್ಥ. ಈಗಾಗಲೇ ನರೇಗಾ ಯೋಜನೆಯಲ್ಲಿ 100 ದಿನಗಳ ಕಡ್ಡಾಯ ಉದ್ಯೋಗ ಕೊಡಬೇಕು ಅಂತ ಇದ್ರೂ ಕೂಡ ಸರಾಸರಿ ಉದ್ಯೋಗ ಜನರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ 44 ದಿನಗಳಿಂದ 50 ದಿನಗಳು ಮಾತ್ರ. ಇಷ್ಟೆಲ್ಲ ಲೋಪ ಇರುವಾಗ ಕೇಂದ್ರ ಸರ್ಕಾರ ನಾವು 125 ದಿನ ಉದ್ಯೋಗ ಕೊಟ್ಬಿಡ್ತೀವಿ ಅಂತಾರಲ್ಲ, ಇದು ಕೇವಲ ಕಣ್ಕಟ್ಟಿನ ಮೋಸ ಹೊರತು ನಿಜ ಅಲ್ಲ. ಸರ್ಕಾರ ಕೊಟ್ಟಾಗ, ಅವರು ಹೇಳ್ದಾಗ, ಅವ್ರ ಹತ್ರ ಫಂಡ್ ಇದ್ದಾಗ ಮತ್ತು ಅವ್ರು ಎಲ್ಲಿ ಕೆಲಸ ಮಾಡಿ ಅಂತಾರೆ ಅಲ್ಲಿ ಮಾತ್ರ ಮಾಡ್ತಕ್ಕಂಥ ಒಂದು ದೊಡ್ಡ ಬದಲಾವಣೆಗಳು ಬರ್ತಾ ಇದೆ. ಎರಡನೇದಾಗಿ ಈಗಾಗಲೇ ಏನು ಜಾಬ್ ಕಾರ್ಡ್ ಅಂತ ಜನ ಹೊಂದಿದ್ರಲ್ಲ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಪಡೀಲಿಕ್ಕೆ, ಸುಮಾರು 1.5 ಕೋಟಿ ಜಾಬ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ, ರದ್ದು ಮಾಡಲಾಗಿದೆ, ಡಿಲೀಟ್ ಮಾಡಲಾಗಿದೆ. ಕಾರಣ ಅವರು KYC ಮಾಡಿಸಿಲ್ಲ ಅಂತಕ್ಕಂಥ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ 1.5 ಕೋಟಿ ಜನರ ಜಾಬ್ ಕಾರ್ಡ್ಗಳನ್ನು ಡಿಲೀಟ್ ಮಾಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅಷ್ಟು ಜನರಿಗೆ ಉದ್ಯೋಗದ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ. ಯಾಕಪ್ಪ ಕೆಲವು ನಕಲಿ ಇವೆ, ಕೆಲವು ತಪ್ಪಿವೆ ಅಂತ ಹೇಳ್ತಾ ಇದ್ದಾರೆ. ಆದರೆ KYC ಮಾಡೋದಿದೆಯಲ್ಲ, ಆಧಾರ್ ಡೇಟಾದಲ್ಲಿ ಮಿಸ್ ಮ್ಯಾಚ್ ಆಗಿಬಿಟ್ಟಿರ್ತದೆ. ಒಂದು ಸಣ್ಣ ಹೆಸರು ತಪ್ಪಾಗಿದ್ರೆ, ಒಂದು ಸಣ್ಣ ಸ್ಪೆಲ್ಲಿಂಗ್ ತಪ್ಪಾಗಿದ್ರೂ ಕೂಡ ಈ ಸಮಸ್ಯೆ ಉದ್ಭವ ಆಗ್ತದೆ. ಆ ಸಣ್ಣ ಹೆಸರು ತಪ್ಪಿಗೆ, ಸ್ಪೆಲ್ಲಿಂಗ್ ತಪ್ಪಿಗೆ 1.5 ಕೋಟಿ ಜನರ ಉದ್ಯೋಗದ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಅವರ ಕೆಲಸದಿಂದ ವಂಚಿತರಾಗ್ತಿದ್ದಾರೆ ಅಂತಂದರೆ ಭಾರತ ಯಾವ ಕಡೆಗೆ ಅದು ಚಲಿಸ್ತಾ ಇದೆ ಅಂತ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಮೂರನೇದಾಗಿ ಅನುದಾನದಲ್ಲಿ ಕಡಿತ. ಕೇಂದ್ರ ಸರ್ಕಾರ ನರೇಗಾ ಯೋಜನೆಗೆ ಪ್ರತಿ ವರ್ಷ ಏನು ಹಣವನ್ನು ಹೆಚ್ಚು ಮಾಡ್ತಾ ಬರಬೇಕಲ್ಲ ಅದನ್ನು ಮಾಡ್ತಾ ಇಲ್ಲ, ಬದಲಿಗೆ ಕಡಿಮೆ ಮಾಡ್ತಾ ಬರ್ತಾ ಇದೆ. ಏನು 2005ನೇ ಇಸ್ವಿನಲ್ಲಿ ಈ ಯೋಜನೆ ಜಾರಿಯಾಗಿ 20 ವರ್ಷ ಆಗಿದೆ. ಈ 20 ವರ್ಷಗಳಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗಬೇಕು ಬಜೆಟಲ್ಲಿ. ಆದರೆ ಕೇಂದ್ರ ಸರ್ಕಾರ 2024-25ರಲ್ಲಿ 25-26ರಲ್ಲಿ 2 ವರ್ಷ ಕೇವಲ 86,000 ಕೋಟಿಗಳು ಮಾತ್ರ ಈ ಒಂದು ಬಜೆಟ್ನಲ್ಲಿ ಘೋಷಿಸಿದೆ. ಅದರಲ್ಲೂ ಕೂಡ 9,700 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿಲ್ಲ ಅಂತೇಳಿ ಪಶ್ಚಿಮ ಬಂಗಾಳ ಸೇರಿದಂತೆ ಬಹಳಷ್ಟು ರಾಜ್ಯಗಳು ಆರೋಪ ಮಾಡ್ತಾ ಇವೆ. ಕೇಂದ್ರ ಸರ್ಕಾರ ಹಣನೇ ಕೊಡಲಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಯೋಜನೆನ ಇಂಪ್ಲಿಮೆಂಟ್ ಮಾಡೋದು ಅಂತೇಳಿ ಕೊನೆಗೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ಮಾಡಿದೆ, ನೀವು ಕೂಡಲೇ ಹಣ ಬಿಡುಗಡೆ ಮಾಡಬೇಕು, ಈ ಯೋಜನೆ ಯಾವ ಕಾರಣಕ್ಕೂ ನಿಲ್ಬಾರ್ದು ಅಂತ ತಾಕೀತು ಮಾಡಿದೆ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಹೊಸ
ಏನು ರಾಮ್ಜಿ ಅಂತಕ್ಕಂಥ ಯೋಜನೆ ತಂದು ಅಲ್ಲಿ ಸರ್ಕಾರ ಎಷ್ಟು ಹಣ ಕೊಡ್ತದೆ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಅಂತಂದರೆ ಇದು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ರದ್ದಾಗ್ತದೆ ಅಂತಕ್ಕಂಥ ಆರೋಪದಲ್ಲಿ ನಿಜ ಇದೆ. ಇನ್ನು ಮೂರನೇದು, ಕೆಲಸ ಯಾವಾಗ ಮಾಡಿಸ್ಬೇಕು, ಯಾವ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಹಕ್ಕು, ಅದರ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿತ್ತು. ಮತ್ತು ರಾಜ್ಯ ಸರ್ಕಾರದ ಮೂಲಕ ಸ್ಥಳೀಯ ಸಂಸ್ಥೆಗಳು ಅಂತ ನಾವೇನು ಕರಿತೀವಿ, ಗ್ರಾಮ ಪಂಚಾಯಿತಿಗಳು ನಿರ್ಧಾರ ಮಾಡ್ತಾ ಇದ್ದೋ, ಮುಂದೆ ಏನು ಕೇಂದ್ರ ಸರ್ಕಾರ ಹೇಳ್ತದೆ ಅದು ಮಾತ್ರವೇ ಕೆಲಸ ಮಾಡಬೇಕಿರ್ತದೆ. ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಾಗ ಮಾತ್ರ ಮಾಡಬೇಕಿರ್ತದೆ. ಈ ರೀತಿಯಾಗಿ ಒಂದು ನಿಜವಾದ ಉದ್ಯೋಗ ಖಾತ್ರಿ ಏನಿದೆಯಲ್ಲ ಅದನ್ನು ಕಿತ್ತುಕೊಳ್ಳಾಗ್ತಾ ಇದೆ. ನಾಲ್ಕನೇದಾಗಿ, ಇದರಿಂದ ರಾಜ್ಯಗಳಿಗೆ ಹೆಚ್ಚಿನ ಹೊರೆ ಆಗ್ತದೆ. ಇದುವರೆಗೆ ಏನು ಈ ನರೇಗಾ ಯೋಜನೆ ಇತ್ತು ಅದರಲ್ಲಿ 100% ಕೂಡ ಕೇಂದ್ರ ಸರ್ಕಾರವೇ ವಹಿಸ್ಕೊಳ್ತಾ ಇತ್ತು. ಬಹಳಷ್ಟು ಕೆಲಸಗಳಲ್ಲಿ ಒಂದು 10% ವರೆಗೆ ರಾಜ್ಯಗಳು ವಹಿಸ್ಕೊಳ್ತಾ ಇದ್ದೋ. ಆದರೆ ಈಗ ಅದನ್ನು ಬದಲಾಯಿಸಲಾಗಿದೆ. ಹೊಸ ಬಿಲ್ ಪ್ರಕಾರ ಇನ್ನು ಮುಂದೆ 60% ಹಣವನ್ನು ಮಾತ್ರ ಕೇಂದ್ರ ಸರ್ಕಾರ ಕೊಡ್ತದೆ, ಉಳಿದ 40% ಹಣವನ್ನು ರಾಜ್ಯಗಳೇ ಭರಿಸಬೇಕು ಅಂತಕ್ಕಂಥ ಒಂದು ನಿಬಂಧನೆಯನ್ನು ಹಾಕಲಾಗಿದೆ. ರಾಜ್ಯಗಳ ಪರಿಸ್ಥಿತಿನ ನೀವು ಒಮ್ಮೆ ಕಣ್ತೆಗೆದು ನೋಡಿ. ಈಗಾಗಲೇ GST ಜಾರಿಯಾದ ಕಾರಣಕ್ಕೆ ರಾಜ್ಯಗಳು ಹೊಸದಾಗಿ ಯಾವುದೇ ಟ್ಯಾಕ್ಸನ್ನು ವಿಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಕೇಂದ್ರ ಸರ್ಕಾರದ ಬರೀ ಅನುದಾನ ಕೊಡಿ, ನಮ್ಮ ತೆರಿಗೆ ಪಾಲನ್ನ ವಾಪಸ್ ಕೊಡಿ, ತೆರಿಗೆ ನಷ್ಟ ಆಗ್ತಾ ಇದ್ರೆ ಅದನ್ನು ಕಟ್ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ಇದೆ. ಅಂತಹ ಕಷ್ಟದ ಪರಿಸ್ಥಿತಿಲಿ ನೀವು 40% ಹಣವನ್ನು ನೀವು ಭರಿಸಿ ಅಂತ ರಾಜ್ಯ ಸರ್ಕಾರದ ಮೇಲೆ ಏಕಾಏಕಿ ಏರಿದ್ರೆ ಅವರು ಭರಿಸ್ತಾರ? ಖಂಡಿತ ಭರಿಸೋದಿಲ್ಲ. ಅವರು ಕೂಡ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಿಲ್ಲ. ನರೇಗಾ ಯೋಜನೆಯಲ್ಲಿ ಏನು ಕೆಲಸ ಮಾಡಬೇಕಿತ್ತು ಅದನ್ನು ಕೂಡ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಬೇಕಾದಂಥ ಪರಿಸ್ಥಿತಿ ಬರ್ತದೆ. ಅದರಲ್ಲೂ ಕೇಂದ್ರ ಸರ್ಕಾರ ಏನು ಮಾಡ್ತದೆ, ಈಗಾಗಲೇ ನಮಗೆ ಗೊತ್ತಿದೆ, ಕೆಲ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದೆ, ಕೆಲ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಾ ಇದೆ ಅಂತ ಆರೋಪ ಇದೆ. ಅದರಲ್ಲೂ ವಿಪಕ್ಷಗಳು ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳು ಇದನ್ನು ದೊಡ್ಡ ದನಿಯಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸ್ತಾರೆ. ಅವರು ಈ ನರೇಗಾ ಯೋಜನೆಯ ಹೆಸರು ನರೇಗಾನಾರೇ ಇರಲಿ, ರಾಮ್ಜಿ ಇರಲಿ, ಅದು ಯಾವ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ, ಅದು ಡಸ್ಟ್ಬಿನ್ ಸೇರ್ತದೆ ಅಂತ ನಾವು ಖಂಡಿತವಾಗಿ ಹೇಳಬೇಕು. ಐದನೇದಾಗಿ ಈ ಹೊಸ ಬಿಲ್ಲಲ್ಲಿ ಒಂದು ಹೇಳಿದ್ದಾರೆ ಏನಪ್ಪ ಅಂತಂದರೆ, ಕೃಷಿ ಸೀಸನ್ನಲ್ಲಿ 2 ತಿಂಗಳುಗಳ ಕಾಲ ನಾವು ಈ ಯೋಜನೆನ ಕೊಡೋದಿಲ್ಲ, ಉದ್ಯೋಗವನ್ನು ಕೊಡೋದಿಲ್ಲ. ಆವಾಗ ನೀವು ಕೃಷಿ ಮಾಡುವಾಗ ಬೇರೆ ಕಡೆ ಹೋಗಿ ಕೂಲಿ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅಂದರೆ ಜನರ ಅಗತ್ಯ ಯಾವುದು ಏನು, ಅವ್ರು ಯಾವಾಗ ಬೇಕಾದರೂ ಕೆಲಸ ಮಾಡ್ಬೋದಲ್ವಾ? 2 ತಿಂಗಳು ನೀವು ಕೆಲಸ ಮಾಡಬೇಡಿ, ನೀವು ಹೋಗಿ ಕೃಷಿಗೆ ಹೋಗಿ ಅಂತಂದರೆ, ಈ ಕೃಷಿ ಕೂಡ ಈಗ ಒಂದು ಪೂರ್ತಿ ಅದು ಒಂದು ಉಪಕರಣಗಳ ಮೇಲೆ, ಒಂದು ಸಲಕರಣೆಗಳ ಮೇಲೆ, ಅದು JCB ಥರದ, ಟ್ರ್ಯಾಕ್ಟರ್ ಥರದ ಬೇರೆ ಬೇರೆ ಒಂದು ಹೊಸ ಟೆಕ್ನಾಲಜಿ ಮೂಲಕ ಅದು ನಡೀತಾ ಇರುವಾಗ ಅಲ್ಲಿ ಈ ಜನರಿಗೆ ಕೆಲಸ ಸಿಗ್ತದೆ ಅಂತ ಏನು ಗ್ಯಾರಂಟಿ? ಹಾಗಾಗಿ ಆ 2 ತಿಂಗಳ ಕಾಲ ಜನರನ್ನ ಉಪವಾಸದಲ್ಲಿರಿಸ್ತೀವಿ, ಅವರಿಗೆ ಕೂಲಿ ಕೊಡಲ್ಲ ಅಂತಕ್ಕಂಥದ್ದು ಏನು ಅರ್ಥ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. 6ನೇದು ಮತ್ತು ಕೊನೆಯದಾಗಿ, ಗಾಂಧಿ ಹೆಸರನ್ನ ತೆಗೆದು ಅದರಲ್ಲಿ ರಾಮನ ಹೆಸರನ್ನ ಕೊಡ್ತಕ್ಕಂಥದ್ದು. ಇಡೀ ವಿಶ್ವವೇ ಗೌರವಿಸ್ತಕ್ಕಂಥ ಮಹಾತ್ಮ ಗಾಂಧಿಯವರನ್ನ ಕಂಡ್ರೆ ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಯಾಕೆ ಕೋಪ? ಈ ಒಂದು ಯೋಜನೆ ತಂದಿದ್ದು UPA ಸರ್ಕಾರ, ಅದನ್ನು ಅಳಿಸಿ ತಾನೇ ಕ್ರೆಡಿಟ್ ಪಡ್ಕೊಳ್ಬೇಕಂತ ಹಂಬಲ ಈ ಮೋದಿ ಸರ್ಕಾರಕ್ಕಿದೆಯಾ? 2ನೇದಾಗಿ, ಜನ ತಿರುಗಿ ಬೀಳಬಾರ್ದು ಅಂತೇಳಿ ಈ ಧಾರ್ಮಿಕ ಲೇಪನವನ್ನು ಹಚ್ಚುತ್ತಾ ಇದೆಯಾ? ರಾಮ್ಜಿ ಅಂತಕ್ಕಂಥ ಕರೆದು ಜನರನ್ನು ಸೆಳೆದುಕೊಳ್ತಕ್ಕಂಥ ಯತ್ನ ಮಾಡ್ತಾ ಇದೆಯಾ? ತನ್ನ ಜೀವಮಾನವಿಡೀ ಒಬ್ಬ ಹಿಂದುವಾಗಿ ಬದುಕಿದ, ರಾಮ್ ರಹೀಮ್ ಒಂದೇ ಅಂತಕ್ಕಂಥ ಸಂದೇಶವನ್ನು ಸಾರಿದ, ತಾನು ಸಾಯುವಾಗಲೂ ಕೂಡ ಹೇ ರಾಮ್ ಅಂತಕ್ಕಂಥ ಹೇಳ್ತಾನೆ ಕೊನೆಯ ಉಸಿರು ಹೇಳಿದಂಥ ಗಾಂಧಿ ಅಂತಕ್ಕಂಥ ಒಬ್ಬ ದೊಡ್ಡ ಹಿಂದುವನ್ನು ಈ ಪರಿ ದ್ವೇಷ ಮಾಡ್ತಕ್ಕಂಥದ್ದು ಸರಿಯೇ? ನಾನು ರಾಮನ ಹೆಸರಿರ್ತಕ್ಕಂಥದ್ದನ್ನ ತಪ್ಪು ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ಶ್ರೀರಾಮನ ಹೆಸರನ್ನ ನೀವು ಇಡೀ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬನ್ನಿ, ಜನರಿಗೆ ಉದ್ಯೋಗ ಕೊಡಿ, ಜನರ ಕೈಗೆ ಹಣ ಕೊಡಿ, ಅದಕ್ಕೆ ಶ್ರೀರಾಮನ ಹೆಸರನ್ನ ಇಡಿ, ಅದಕ್ಕೆ ಯಾರ ತಕರಾರು ಇರಲ್ಲ. ಆದರೆ ಈಗಾಗಲೇ ಇರ್ತಕ್ಕಂಥ ಹೆಸರನ್ನ ಬದಲಿಸಿ ಹೊಸ ಹೆಸರು ಇಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ 100,000 ಕೋಟಿ ಹಣವನ್ನು ಖರ್ಚು ಮಾಡಬೇಕು, ಸಮಯವನ್ನು ವ್ಯರ್ಥ ಮಾಡಬೇಕು ಅಂತಕ್ಕಂಥ ಸಣ್ಣ ಪರಿಜ್ಞಾನ ಈ ಕೇಂದ್ರ ಸರ್ಕಾರಕ್ಕಿಲ್ವೇ? ಮನಸ್ಫೂರ್ತಿ ದ್ವೇಷವನ್ನೇ, ಅಸೂಯೆಯನ್ನೇ, ಕೆಟ್ಟತನವನ್ನೇ ತುಂಬಿಕೊಂಡಿರ್ತಕ್ಕಂಥ ಸರ್ಕಾರ ಬಾಯಲ್ಲಿ ಮಾತ್ರ ರಾಮ ಜಪ ಮಾಡಿಬಿಟ್ರೆ ಅದು ಜನರಿಗೆ ಗೊತ್ತಾಗೋದಿಲ್ವಾ? ನೋಡಿ, ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೀರಿ, ಆದರೆ ನಾವು ಮಾತ್ರ ಕಟ್ಟಿದ್ವಿ, ನಾವೇ ಮುಂದೆ ನಿಂತು ಕಟ್ಟಿದ್ವಿ ಅಂತ ಹೇಳ್ತೀರಿ. ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು ಅದಕ್ಕೆ ಕಟ್ಟಿದ್ವಿ ಅಂತ ಎಲ್ಲೂ ಮುಂದೆ ತರೋದಿಲ್ಲ. ಬದಲಿಗೆ ತಾವು ಮಾತ್ರ ಇರಬೇಕು ಅಂತೇಳಿ BJP ಸರ್ಕಾರ ರಾಮನ ಹೆಸರಿನಲ್ಲಿ ಕ್ರೆಡಿಟ್ ಪಡ್ಕೊಳ್ಳೋಕ್ಕೆ, ಓಟನ್ನು ಪಡ್ಕೊಳ್ಳೋಕ್ಕೆ, ಹಿಂದೂಗಳ ಓಟನ್ನು ಪಡ್ಕೊಳ್ಳೋಕ್ಕೆ ಮುಂದಾಗಿತ್ತು. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು? ಉತ್ತರ ಪ್ರದೇಶದಲ್ಲಿ 62 ಸ್ಥಾನ ಗೆದ್ದಿದ್ದಂಥ BJP ಕೇವಲ 32 ಸ್ಥಾನಗಳಿಗೆ ಯಾಕೆ ಕುಸಿಯಿತು?
ಅಯೋಧ್ಯೆನಲ್ಲೇ BJP ಯಾಕೆ ಸೋಲ್ತು ಅಂತಕ್ಕಂಥ ಒಂದು ಸಣ್ಣ ವಿಮರ್ಶೆ ಮಾಡ್ಕೊಳ್ತಾ ಇದ್ದೀರಾ, ನೀವು ಪಾಠ ಕಲಿತಾ ಇದ್ದೀರಾ ಅಂದರೆ ಇಲ್ಲ, ಬದಲಿಗೆ ಧರ್ಮದ ಹೆಸರಿನಲ್ಲಿ ಮತ್ತೆ ಜನರನ್ನು ಮುಂದೆ ತರಲಿಕ್ಕೆ ಎತ್ತು ಕಟ್ಟಲಿಕ್ಕೆ ಮುಂದಾಗ್ತಾ ಇದ್ದೀರಿ. ಒಟ್ಟಾರೆಯಾಗಿ ಈ VBG ರಾಮ್ಜಿ ಅಂತಂದರೆ ಕೇಂದ್ರದ ನಿಯಂತ್ರಣದಲ್ಲಿರ್ತಕ್ಕಂಥ, ರಾಜ್ಯದ ಹಣದಲ್ಲಿ ನಡೀತಕ್ಕಂಥ ಮತ್ತು ಕೇಂದ್ರ ಸರ್ಕಾರದ ಷರತ್ತುಗಳ ಮೂಲಕ ಜನರ ಕಾರ್ಮಿಕರ ಹಕ್ಕುಗಳನ್ನು ನಿಯಂತ್ರಿಸ್ತಕ್ಕಂಥದ್ದೇ ಆಗಿದೆ. ಅಂದರೆ ಕಾರ್ಮಿಕರ ಮೇಲೆ ಹೆಚ್ಚಿನ ಹೊರೆಯನ್ನು ಹೊರಿಸ್ತದೆ ಹೊರತು ಇದು ನರೇಗಾ ಯೋಜನೆಯಂತೆ ಕಾರ್ಮಿಕರನ್ನು ಸುಧಾರಿಸೋದಿಲ್ಲ. ಅವರ ಆರ್ಥಿಕ ಬದುಕು, ಸಾಂಸ್ಥಿಕ ಬದುಕು, ನೈತಿಕ ಯಾವುದನ್ನು ಕೂಡ ನರೇಗಾ ರೀತಿಯಲ್ಲಿ ಇದರಲ್ಲಿ ಇಲ್ಲ. ರಾಮ್ ಹೆಸರಿನಲ್ಲಿ ರಾಜ್ಯಗಳ ಮೇಲೆ ಹೆಚ್ಚಿನ ಹೊರೆ ಹಾಕಿ ಬಡ ಜನರನ್ನು ದಂಡಿಸ್ತಕ್ಕಂಥ, ಅವರ ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥ, ಆರ್ಥಿಕತೆಗೆ ಮತ್ತಷ್ಟು ಹೊರೆ ಮಾಡ್ತಕ್ಕಂಥ ಮತ್ತು ಮುಖ್ಯವಾಗಿ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಪ್ರಧಾನಮಂತ್ರಿ ಆದ ನಂತರ ಮೋದಿ ಅವರು ಸುಮಾರು 16 ಲಕ್ಷ ಕೋಟಿ ರೂಪಾಯಿಗಳ ಉದ್ಯಮಿಗಳ ಸಾಲವನ್ನು ರೈಟ್ ಆಫ್ ಮಾಡಿದ್ದಾರೆ. ಅವರಿಂದ ವಸೂಲಿ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಇದೇನಾ ನಿಮ್ಮ ವಿಕಸಿತ ಭಾರತ? 2047ಕ್ಕೆ ಈ ವಿಕಸಿತ ಭಾರತ ಆಗ್ತಾರೆ ಅಂತ ಹೇಳ್ತಿರಲ್ಲ, ಅಲ್ಲಿವರೆಗೂ ಜನ ಹಸ್ಕೊಂಡು ಸಾಯ್ಬೇಕಾ? ಅಲ್ಲಿವರೆಗೂ ನಾವಿರಲಿ, ಈ ಮೋದಿಯವರು ಬದುಕಿರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇದಕ್ಕೆ ಯಾರನ್ನ ಪ್ರಶ್ನೆ ಮಾಡಬೇಕು? ಇವತ್ತು ಬದಲಾವಣೆಗಳನ್ನು ತನ್ನಿ, ಜನರ ಜೀವನವನ್ನು ಸುಧಾರಿಸಿ ಅಂತಂದರೆ ಇಲ್ಲ ನಾವು 2047ಕ್ಕೆ ಉದ್ಧಾರ ಮಾಡ್ತೀವಿ ಅಂತಂದರೆ ಇದು ಅನ್ಯಾಯ ಅಲ್ವಾ? ಇದು ಒಂದು ಅಕೌಂಟಬಿಲಿಟಿ ಪ್ರಶ್ನೆ ಅಲ್ವಾ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಭಾರತದಂತಹ ಇನ್ನೂ ಗ್ರಾಮೀಣ ಜನಸಂಖ್ಯೆ ಹೆಚ್ಚಿರುವ ದೇಶಗಳಲ್ಲಿ ನರೇಗಾದಂಥ ಜನರ ಕೈಗೆ ನೇರವಾಗಿ ಹಣ ಕೊಡ್ತಕ್ಕಂಥ ಗ್ಯಾರಂಟಿಯಂತಹ ಇನ್ನೂ ಹೆಚ್ಚು ಯೋಜನೆಗಳು ಬೇಕು. ಅದಕ್ಕಾಗಿಯೇ ಇಂದಿನ UPA ಸರ್ಕಾರ RTI ಕಾಯ್ದೆ ಇರ್ಬೋದು, ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು, RTE ರೈಟ್ ಟು ಎಜುಕೇಷನ್ ಆ್ಯಕ್ಟು, ಫಾರೆಸ್ಟ್ ರೈಟ್ ಆ್ಯಕ್ಟು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಹ ಜನಪರವಾದಂಥ ಯೋಜನೆಗಳನ್ನ ತರಬೇಕಾಯಿತು. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಅವೆಲ್ಲವನ್ನು ವಾಪಸ್ ಕಿತ್ಕೊಳ್ತಾ ಇದೆ. ಈಗ RTI ಏನಾಗಿದೆ ಅಂತ ನೀವೇ ನೋಡಿ. RTI ಆ್ಯಕ್ಟನ್ನು ಕೊಲೆ ಮಾಡಲಾಗಿದೆ. ಅದರಲ್ಲಿ ಖಾಸಗಿ ವ್ಯಕ್ತಿಗಳ ನಾವು ಅವರ ಆದಾಯದ ಮೂಲಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ ಅಂತೇಳಿ ತಿದ್ದುಪಡಿಯನ್ನು ತರ್ತಾ ಇದ್ದಾರೆ. ಅಲ್ಲದೆ RTI ಆಯುಕ್ತರು ಏನಿದ್ರು, ಆ ಒಟ್ಟಾರೆ ಏನಿತ್ತು ಸಿಸ್ಟಮು, ಅದನ್ನು ಬದಲಾಯಿಸಿ ಅದಕ್ಕೆ ಕೇಂದ್ರ ಸರ್ಕಾರ ಹೊಸದಾಗಿ ತಿದ್ದುಪಡಿ ತಂದು ತಾನೇ ಸಂಬಳ ಕೊಟ್ಟು ತಾನೇ ಅನುದಾನ ಕೊಡುವ ಮೂಲಕ ಅದನ್ನು ಕೈಗೊಂಬೆ ಮಾಡ್ಕೊಳ್ಳುವ ಒಂದು ಹುನ್ನಾರ ನಡೀತಾ ಇದೆ. ಈಗಾಗಲೇ ಎಲೆಕ್ಷನ್ ಕಮಿಷನ್ನು, ET, ID ಎಲ್ಲ ಏನಾಗಿವೆ ನಿಮ್ಗೆ ಗೊತ್ತು. ಆ ಸಾಲಿಗೆ RTI ಕೂಡ ಸೇರ್ತಾ ಇದೆ. ಅದರ ಮುಂದುವರಿದ ಭಾಗ ಈಗ ನರೇಗಾ ಕಾಯ್ದೆಯನ್ನು ಮುಗಿಸಲಾಗ್ತಾ ಇದೆ. ಇದರಿಂದ ಏನಪ್ಪ ಪರಿಣಾಮ ಅಂತಂದರೆ, ಈಗಾಗಲೇ ಈ ದೇಶದಲ್ಲಿ ಎಷ್ಟೆಲ್ಲ ಅಸಮಾನತೆ ಇದೆಯಲ್ಲ, ಕೇವಲ 1% ಜನರ ಕೈಯಲ್ಲಿ ಈ ದೇಶದ 40% ಸಂಪತ್ತು ಕೇಂದ್ರೀಕೃತ ಆಗಿದೆ ಅಂತಿದೆಯಲ್ಲ, ಅದು ಮತ್ತಷ್ಟು ಹೆಚ್ಚಾಗ್ತದೆ. ಆ 1% ಜನರ ಕೈಯಲ್ಲಿ 50% ಆಗ್ತದೆ, 60% ಆಗ್ತದೆ. ಅಂದರೆ ಬಡ ಜನರ ಕೈಯಿಂದ ಕಿತ್ತುಕೊಂಡು ಅದನ್ನು ಶ್ರೀಮಂತರಿಗೆ ಕೊಡ್ತಕ್ಕಂಥ ನೀತಿಗಳನ್ನು ಈ ದೇಶದಲ್ಲಿ ತರ್ತಾ ಇದೆ. ಇದರಿಂದ ಬಡ ಜನ ಒಂದಲ್ಲ ಒಂದಿನ ತಿರುಗಿ ಬೀಳ್ತಾರೆ. ಈ ದೇಶದಲ್ಲಿ ಅಶಾಂತಿ, ಅರಾಜಕತೆ ಅಂತಕ್ಕಂಥದ್ದು ಉಂಟಾಗ್ತದೆ. ಹಾಗಾಗಿ ಕೇಂದ್ರ ಸರ್ಕಾರದ ಈ ಜನವಿರೋಧಿ ನೀತಿಗಳನ್ನು ವಿರೋಧಿಸ್ತಕ್ಕಂಥದ್ದು ಕೇವಲ ಕಾರ್ಮಿಕರು, ಬಡವರ ಕರ್ತವ್ಯ ಮಾತ್ರ ಅಲ್ಲ, ಈ ದೇಶದ ಪ್ರಜ್ಞಾವಂತರು, ಈ ದೇಶದ ದೇಶಭಕ್ತರು ಅಂತ ಕಂಡಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ಸರ್ಕಾರ ತರ್ತಾ ಇರ್ತಕ್ಕಂಥ ಈ ಬಿಲ್ಲನ್ನು ವಿರೋಧಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ನಿಮಗೆ ಸಾಧ್ಯವಾದ ರೀತಿಯಲ್ಲಿ ಒಂದು ಫೇಸ್ಬುಕ್ ಪೋಸ್ಟ್ ಹಾಕಿ, ಸಾಮಾಜಿಕ ಜಾಲತಾಣದಲ್ಲಿ ಬರೆಯಿರಿ, ಪ್ರತಿಭಟನೆಯಲ್ಲಿ ಭಾಗವಹಿಸಿ, ಜನರಿಗೆ ಮನವರಿಕೆ ಮಾಡಿಕೊಡಿ. ಯಾವ ರೀತಿಯಲ್ಲಾದರೂ ಸರಿಯೇ ಈ ರೀತಿಯ ನೀತಿಗಳನ್ನು ತಂದು ಜನಪರ ನೀತಿಗಳಿಗಾಗಿ ಒತ್ತಾಯಿಸೋಣ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.